ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗ್ವೇಣಿ ಆಚಾರ್ಸ್ ಕಿಚನ್. ಇವತ್ತೊಂದು ಸಿಂಪಲ್ ಜಾಲಿ ವ್ಲಾಗನ್ನು ನೋಡೋಣ. ನಮ್ಮೂರಲ್ಲೊಂದು ಮೀನಿನ ಲೋಕ. ಇತ್ತೀಚೆಗೆ ಬ್ಯಾಂಗ್ಳೂರು JP ನಗರಲ್ಲಿ ಮೀನಿನ ಎಕ್ಸಿಬಿಷನನ್ನು ಏರ್ಪಡಿಸಿದ್ರು. ಸೊ ಅದನ್ನು ನೋಡೋದಕ್ಕೆ ಮಕ್ಕಳಿಗೆ ತುಂಬಾ ಚೆನ್ನಾಗಿರುವಂಥ ಪ್ಲೇಸ್ ಅಂತ ಹೇಳ್ಬೋದು. ಅಂಡರ್ಗ್ರೌಂಡ್ ಫಿಶ್ ಟನಲ್ ಬಗ್ಗೆ ಸಾಕಷ್ಟು ಜಾಹೀರಾತುಗಳು, ಅಡ್ವರ್ಟೈಸ್ಮೆಂಟ್ಗಳು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ನಲ್ಲಿ ಬರ್ತಾನೆ ಇತ್ತು. ಸೊ ನಾವು ಹೋಗೋಣ ಒಂದಿನ ಅಂತ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ವಿ. 26th January ರಿಪಬ್ಲಿಕ್ ಡೇಗೆ ಸ್ಕೂಲ್ ರಜೆ ಇದ್ದಿದ್ದರಿಂದ ಅವತ್ತು ಹೋಗೋಣ ಮಕ್ಕಳನ್ನ ಕರ್ಕೊಂಡು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಮ್ಮನೆಯಿಂದ ನಾನು, ನಮ್ಮ ಮಗ ಪ್ರೀತಮ್, ಹಾಗೆ ನನ್ನ ಕಸಿನ್ ಸಿಸ್ಟರ್ ನಂದಿನಿ, ಅವ್ರ ಮಗ ಸಂಕಲ್ಪ್ ಹಾಗೂ ಅವರ ತಾಯಿ, ಇಷ್ಟು ಜನ ಹೋಗಿದ್ವಿ. ನಮ್ಮನೆ ರಾಜಾಜಿನಗರಿಂದ ಹೋಗಬೇಕಾಗಿತ್ತು. ಮೆಟ್ರೋಲಿ ಹೋದರೆ ತುಂಬ ಬೆಸ್ಟ್ ಇರುತ್ತೆ, ಬೇಗ ರೀಚ್ ಆಗ್ಬೋದು ಅಂಥೇಳಿ ಮೆಟ್ರೋಲಿ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಫಿಶ್ ಎಕ್ಸಿಬಿಷನ್ JP ನಗರ್ 8th ಫೇಸ್ನಲ್ಲಿ ಏರ್ಪಡಿಸಿದ್ದಾರೆ. ಇದು ಲಾಸ್ಟ್ ಡೇಟ್ ಅಂದರೆ February 2nd ವೀಕ್ವರೆಗೂ ಇರುತ್ತೆ ಅಂತ ಅಲ್ಲಿರುವಂಥ ಅಂಗಡಿಯವರು ಹೇಳ್ತಾಯಿದ್ರು. ಸೊ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಇಲ್ಲಿಗೆ ಹೋಗಿಲ್ಲ ಅಂತೇಳಿದರೆ ಮಕ್ಕಳನ್ನು ಕರ್ಕೊಂಡೋಗಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ವೆರೈಟೀಸ್ ಆಫ್ ಫಿಶ್ಗಳು ನೋಡ್ಬೋದು, ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ. ನಾವು ಮೆಟ್ರೋ ಟ್ರೈನನ್ನು ರಾಜಾಜಿನಗರ್ ಸ್ಟೇಷನ್ನಲ್ಲಿ ಹತ್ತಿದ್ವಿ. ಮತ್ತು ಮೆಜೆಸ್ಟಿಕ್ನಲ್ಲಿ ಚೇಂಜ್ ಆಫ್ ಮಾಡಿ ಮತ್ತು ಇನ್ನೊಂದು ಕೋಣನಕುಂಟೆ ಸ್ಟೇಷನ್ಗೆ ಚೇಂಜ್ ಆಫ್ ಮಾಡಿ ಇನ್ನೊಂದು ಟ್ರೈನ್ಗೆ ಹೋಗ್ತಾ ಇದ್ದೀವಿ ಈಗ. ಮೆಟ್ರೋ ಟ್ರೈನಲ್ಲಿ ಬರೋಂಥವ್ರಿಗೆ ಕೋಣನಕುಂಟೆ ಕ್ರಾಸ್ನಲ್ಲಿ ಇಳಿಬೇಕಾಗತ್ತೆ. ಅಲ್ಲಿಂದ ಆಟೋದಲ್ಲಿ ಹೋಗಬೇಕು. ಇಲ್ಲ ಡೈರೆಕ್ಟಾಗಿ 2 ವೀಲರ್ ಅಥವಾ 4 ವೀಲರ್ನಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಡೈರೆಕ್ಟ್ ನಾವು JP ನಗರ್ 8th ಫೇಸ್ನಲ್ಲಿ ಈ ಫಿಶ್ ಅಕ್ವೇರಿಯಂ ಎಕ್ಸಿಬಿಷನನ್ನು ಏರ್ಪಡಿಸಿದ್ದಾರೆ. ಇದರ ಲಾಸ್ಟ್ ಡೇಟ್ ಬಂದು February 2nd ವೀಕ್ ಅಂತ ಹೇಳ್ತಾಯಿದ್ರು. ಸುಮಾರು ಜನ ಸಬ್ಸ್ಕ್ರೈಬರ್ಸ್ ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡಿ ನನ್ನ ವೆಯ್ಟ್ ಲಾಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಸೊ ಖಂಡಿತವಾಗಿಯೂ ನಿಮಗೆ ನನ್ನ ವೆಯ್ಟ್ ಲಾಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಮುಂದಿನ ದಿನಗಳಲ್ಲಿ. ನಾನು ವೆಯ್ಟ್ ಲಾಸ್ ಮಾಡೋದ್ರ ಜೊತೆಗೆ ನಮ್ಮ ಪ್ರೀತಮ್ ಕೂಡ ವೆಯ್ಟ್ ಲಾಸ್ ಆಗಿದ್ದಾನೆ. ಸೊ ನಮ್ಮ ಪ್ರೀತಮ್ ನಿಯರ್ಲಿ 6 kgs ಅಷ್ಟು ವೆಯ್ಟ್ ಲಾಸ್ ಆಗಿದ್ದಾನೆ 2 monthsಗೆ. ಅವನು ಮೆಟ್ಲು ಹತ್ತೋದಕ್ಕೆ ಇಳಿಯೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದ. ಬ್ರೀತಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಮೆಟ್ಲು ಹತ್ತೋದು ಇಳಿಯೋದಂದರೆ. ಈಗ ನೋಡಿ, ವಿತಿನ್ ಸೆಕೆಂಡ್ಸ್ನಲ್ಲಿ ಇಷ್ಟು ಮೆಟ್ಲುಗಳನ್ನು ಇಷ್ಟು ಫಾಸ್ಟಾಗಿ ಇಳಿದು ಸ್ವಲ್ಪನೂ ಸುಸ್ತಿಲ್ದಿರ ಇಲ್ಲಿ ನಿಂತ್ಕೊಂಡಿದ್ದಾನೆ, ಬಾಯ್ ಮಾಡ್ತಾ ಇದ್ದಾನೆ. ಸೊ ನಮ್ಮ ಪ್ರೀತಮ್ ಇಷ್ಟು ಈಸಿಯಾಗಿ ಮೆಟ್ಲು ಹತ್ತಾನೆ ಇಳಿತಾನೆ ಅಂತ ಹೇಳಿದರೆ ಅವನ ಬಾಡಿ ಹಗುರವಾಗಿದೆ. ಸೊ ಇದೆಲ್ಲ ಅವನು ವೆಯ್ಟ್ ಲಾಸ್ ಆಗಿರೋದಕ್ಕೆ ಕಾರಣ ಅಂತ ಹೇಳ್ಬೋದು. ಅದು ಯಾವುದೇ ಸುಸ್ತಿಲ್ದಿರ ತುಂಬ ಎನರ್ಜೆಟಿಕ್ ಆಗಿ ತಯಾರಿ ಆಗ್ತಿದ್ದಾನೆ ಅವನು. ಸೊ ನಾವು ತೊಗೊಂಡಿರುವಂಥ ಟೋಕನನ್ನು ಇಲ್ಲಿ ಟೋಕನ್ ಬಾಕ್ಸ್ಗೆ ಡ್ರಾಪ್ ಮಾಡಿದ್ರೆ ಅದು ಗೇಟ್ ಓಪನ್ ಆಗುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಸಪ್ರೇಟ್ ಟೋಕನ್ ಕೊಟ್ಟಿರ್ತಾರೆ. ಅವ್ರವ್ರ ಟೋಕನ್ ಅವರವರೇ ಹಾಕಬೇಕು. ತುಂಬ ಜನ ಹೊಸಬ್ರು ಇರ್ತಾರೆ, ಅವರಿನ್ನೂ ಮೆಟ್ರೋ ಟ್ರೈನ್ ಕೂಡ ಹತ್ತಿರಲ್ಲ. ಒಮ್ಮೆ ಮೆಟ್ರೋ ಟ್ರೈನಲ್ಲಿ ಪ್ರಯಾಣ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ನೀವು ನೋಟಿಸ್ ಮಾಡಿದ್ರ ನನ್ನ ಸ್ಕಿನ್ ಎಷ್ಟು ಗ್ಲೋ ಆಗಿದೆ ಅಂತ? ಯಾವುದೇ ಥರದ ಮೇಕಪ್ ಮಾಡಿಲ್ಲ ನಾನಿಲ್ಲಿ. ಓನ್ಲಿ ಫೇರ್ ಎವರ್ ಕ್ರೀಮನ್ನು ಅಪ್ಲೈ ಮಾಡಿದ್ದೀನಿ ಅಷ್ಟೇ. ವಿತೌಟ್ ಮೇಕಪ್ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಟೋನ್ ಆಗಿದೆ ನೋಡ್ತಾ ಇದ್ದೀರಲ್ವ, ಬ್ರೈಟ್ ಆಗಿದೆ. ನಾವು ಮೆಟ್ರೋ ಟ್ರೈನ್ ಇಳಿದ ಮೇಲೆ ಅಲ್ಲಿಂದ ಆಟೋ ಮಾಡ್ಕೊಂಡು ಬಂದ್ವಿ. 3 to 4 kilometers ಆಗುತ್ತೆ ಮೆಟ್ರೋ ಸ್ಟೇಷನಿಂದ ಇಲ್ಲಿಗೆ JP ನಗರ್ 8th ಫೇಸ್ ಎಕ್ಸಿಬಿಷನ್ಗೆ. ಸೊ ಇಲ್ಲಿ ಎಂಟ್ರಿ ಫೀಸ್ ಬಂದು 100 rupees ಪರ್ ಹೆಡ್. ಒಬ್ಬರಿಗೆ 100 rupees ಟಿಕೆಟನ್ನು ತಗೋಬೇಕು, ಎಂಟ್ರಿ ಟಿಕೆಟ್. ಸೊ ಇಲ್ಲಿಂದ ಎಂಟರ್ ಆದರೆ ಫಿಶ್ ಟನಲ್ಗೆ ಫ್ರೀ. ಬನ್ನಿ, ಸುಂದರವಾಗಿರುವಂಥ ವೆರೈಟಿ ಮೀನುಗಳನ್ನು ನೋಡ್ಕೊಂಡು ಬರೋಣ.
ಅವತ್ತು ಗೌರ್ಮೆಂಟ್ ರಜಾ ಇದ್ದಿದ್ದರಿಂದ ತುಂಬಾ ರಶ್ ಇತ್ತು. ಮೋಸ್ಟ್ಲಿ ಸ್ಯಾಟರ್ಡೆ ಸಂಡೇಸ್ ಕೂಡ ರಶ್ ಇರುತ್ತೆ. ಬೇರೆ ಬಿಡುವಿನ ದಿನಗಳಲ್ಲಿ ಹೋದರೆ ಖಾಲಿ ಇರುತ್ತೆ ಅಂತ ನನ್ನ ಅನಿಸಿಕೆ. ಈ ಎಕ್ಸಿಬಿಷನ್ ಓಪನ್ ಆಗೋದು ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಹಾಗೆಯೇ ಇಲ್ಲಿ ಗ್ರಾಹಕರ ಮೇಳ ಅಂತ ಕೂಡ ಹಾಕಿರ್ತಾರೆ. ಸೊ ಈ ಎಕ್ಸಿಬಿಷನ್ ಕೂಡ ನಾವು ನೋಡ್ಬೋದು. ಹಾಗೆಯೇ ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ಕೂಡ ತಿಂದ್ವಿ. ಪಾವ್ ಭಾಜಿ, ಪಾನಿಪುರಿ, ಮಸಾಲ ಪುರಿ, ಎಗ್ ಆಮ್ಲೆಟ್ ಈ ಥರ. ಮಕ್ಕಳು ಕೆಲವೊಂದು ಗೇಮ್ಸನ್ನು ಆಟ ಆಡಿದ್ರು. ಎಲ್ಲ ಗೇಮ್ಸನ್ನು ಆಟ ಆಡಿಸಲಿಲ್ಲ, ಯಾಕಂದರೆ ನಮ್ಮ ಪ್ರೀತಮ್ ಹಾಗೂ ಸಂಕಲ್ಪ ಇಬ್ಬರು ತುಂಬ ಚಿಕ್ಕವರಾದ್ರಿಂದ ಅವ್ರಿಗೆ ಎಲ್ಲ ಥರದ ಗೇಮ್ಸ್ ಬೇಡ ಅಂಥೇಳಿ ಬರೀ ಸೆಲೆಕ್ಟಿವ್ ಮಾತ್ರ ನಾವು ಆಡಿಸಿದ್ವಿ. ಫಸ್ಟ್ಗೆ ಅವರಿಬ್ಬರು ಕಾರ್ ಗೇಮ್ಸ್ ಆಟ ಆಡಿದ್ರು. ಆನಂತರ ಟೊರೆಟೊರ ಗೇಮ್ಸ್ ಆಡಬೇಕು ಅಂದರು. ಅವ್ರ ಜೊತೆಗೆ ನಾನು ಮತ್ತು ನಂದಿನಿ, ನನ್ನ ತಂಗಿ. ಸೊ ನಾವಿಬ್ಬರು ಪೇರೆಂಟ್ಸ್ ಕೂತ್ಕೊಂಡು ಮಕ್ಕಳ ಜೊತೆ ಆಟ ಆಡಿಸಿದ್ವಿ. ಸೊ ಆ ಥರ ಟೊರೆಟೊರ ಗೇಮ್ಸು, ಜೈಂಟ್ ವೀಲು ಈ ಥರ ಎಲ್ಲ ಆಡಿಸ್ಬೇಕಾದ್ರೆ ದೊಡ್ಡವರೊಬ್ಬರು ಮಕ್ಕಳ ಜೊತೆ ಇದ್ದರೆ ಫಾರ್ ಸೇಫ್ಟಿ ಪರ್ಪಸ್ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಫ್ರೆಂಡ್ಸ್, ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ, ನಾನೊಬ್ಬರು ಹೆಲ್ತ್ ಕೋಚ್ ಅವರ ಮಾರ್ಗದರ್ಶನ ತಗೊಂಡು ನನ್ನ ವೆಯ್ಟ್ ಲಾಸನ್ನು ಮಾಡ್ಕೊತಿದ್ದೀನಿ ಅಂತ. ಈ ಹೆಲ್ತಿ ಕ್ಲಬ್ಬನ್ನು ಸೇರ್ಕೊಳ್ಳೋಕ್ಕೆ ಮೊದಲು ಸುಮಾರಷ್ಟು ನಾನು ಮನೆಯಲ್ಲಿ ಮಾಡಬೇಕಾಗಿರುವಂಥ ಟಿಪ್ಸ್ಗಳು ಅವು ಇವು ಎಲ್ಲ ಫಾಲೋ ಮಾಡಿದೆ. ಆದರೆ ವೆಯ್ಟ್ ಲಾಸ್ ಅಂತೂ ಆಗ್ತಾ ಇರಲಿಲ್ಲ. ಸೊ ನಾನಿಲ್ಲಿ ಹೆಲ್ತ್ ಕೋಚ್ ಅವರ ಗೈಡೆನ್ಸ್ ಪ್ರಕಾರ ನಾನು ಪ್ರತಿಯೊಂದು ಮಾಡ್ತಾಯಿದ್ದೀನಿ. ಹೆಲ್ತಿಯಾಗಿ ವೆಯ್ಟ್ ಲಾಸನ್ನು ಮಾಡ್ತಾಯಿದ್ದೀನಿ. ಯಾವುದೇ ಥರದ ಕ್ರ್ಯಾಶ್ ವೆಯ್ಟ್ ಲಾಸ್ ಮಾಡ್ತಿಲ್ಲ. ಅಂದರೆ ಊಟ ಬಿಡೋದು, ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಆ ಥರ ಯಾವುದೇ ಥರ ಪದ್ಧತಿಗಳನ್ನು ಫಾಲೋ ಮಾಡ್ದಿರ ಹೊಟ್ಟೆ ತುಂಬ ತಿಂತ ವೆಯ್ಟ್ ಲಾಸನ್ನು ಎಂಜಾಯ್ ಮಾಡ್ತಾ ನಾನು ಪ್ರೀತಮ್ ಮಾಡ್ತಾಯಿದ್ದೀವಿ. ಸೊ ನಿಮ್ಗೆ ಯಾರಿಗಾದರೂ ಇದೇ ಥರ ಹೆಲ್ತಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೀವು ನನಗೆ ಕಾಲ್ ಮಾಡ್ಬೋದು. ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೀವು ನನಗೆ ಕಾಲ್ ಮಾಡಿ. ಇಲ್ಲ ಅಂದರೆ ಬಲವಂತ ಇಲ್ಲ. ನಾನು ಯಾರಿಗೂ ನೀವು ಸಣ್ಣ ಆಗಿ ದಪ್ಪ ಆಗಿ ಅಂತ ಯಾರಿಗೂ ಹೇಳ್ತಾ ಇಲ್ಲ. ಅದೆಲ್ಲ ನಿಮ್ಮ ಇಷ್ಟ. ನಿಮ್ಮ ಹೆಲ್ತು ನಿಮ್ಮ ಕೈಲಿರೋದು. ಸೊ ನಿಮಗೆ ತುಂಬ ಹೆಲ್ತ್ ಇಶ್ಯೂಸ್ ಇದೆ, ಹೆಲ್ತ್ ಪ್ರಾಬ್ಲಮ್ಸ್ ಇದೆ, ನಾನು ಖಂಡಿತವಾಗಿಯೂ ಸಣ್ಣ ಆಗಲೇಬೇಕು, ವೆಯ್ಟ್ ಲಾಸ್ ಆಗಲೇಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಮಾತ್ರ ನೀವು ನಮ್ಮ ಗ್ರೂಪ್ಗೆ ಜಾಯ್ನ್ ಆಗಿ ನಮ್ಮ ಹೆಲ್ತ್ ಕೋಚ್ ಅವರ ನಂಬರ್ ಕೊಡ್ತೀನಿ. ಅವ್ರ ಹತ್ರ ನೀವು ಡೈರೆಕ್ಟಾಗಿ ಮಾತಾಡ್ಬೋದು. ಸೊ ಈಗಾಗಲೇ ಸುಮಾರಷ್ಟು ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನನ್ನನ್ನು ಫೋನ್ ಮಾಡಿ ಭೇಟಿ ಮಾಡಿ ಅನಂತರ ನಮ್ಮ ಹೆಲ್ತ್ ಕೋಚ್ ಅವರ ನಂಬರ್ ತೊಗೊಂಡು ಸುಮಾರಷ್ಟು ಜನ ಈ ಹೆಲ್ತಿ ವೆಯ್ಟ್ ಲಾಸ್ ಗ್ರೂಪ್ಗೆ ಜಾಯ್ನ್ ಆಗಿ ತಮ್ಮ ವೆಯ್ಟ್ಗಳನ್ನು ಲಾಸ್ ಮಾಡ್ಕೊತಾನೆ ಇದ್ದಾರೆ. ಸೊ ನಿಮ್ಗೆ ಇನ್ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ನೀವು ಜಾಯ್ನ್ ಆಗ್ಬೋದು. ಬಲವಂತ ಅಂತೂ ಯಾರಿಗೂ ನಾನು ಮಾಡ್ತಾಯಿಲ್ಲ. ಸೊ ಇದರಿಂದ ನನಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ಸ್ ಸಿಕ್ಕಿದೆ. 2 ಮಂತ್ಸ್ಗೆ ನಾನು ಆಲ್ಮೋಸ್ಟ್ ನಿಯರ್ಲಿ 10 kgs ಅಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ. ನಮ್ಮ ಪ್ರೀತಮ್ 6 kgs ಅಷ್ಟು ವೆಯ್ಟ್ ಲಾಸ್ ಆಗಿದ್ದಾನೆ. ನನಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ಸ್ ಸಿಕ್ಕಿದೆ. ಇಷ್ಟು ಮಾತ್ರ ನಾನು ಹೇಳೋದಕ್ಕೆ ಸಾಧ್ಯ. ಸೊ ಈಗ ಟೈಮ್ ಬಂದು 9:30 ಆಗೋಯಿತು. 9:30ಗೆ ಮತ್ತೆ ನಾವು ಮೆಟ್ರೋ ಟ್ರೈನ್ ಹತ್ತಿದ್ದೀವಿ. ವಾಪಸ್ ನಮ್ಮ ಮನೆಗಳಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ರೀಚ್ ಆಗೋ ಅಷ್ಟೊತ್ತಿಗೆ ರಾತ್ರಿ 10:30 ಆಗಿತ್ತು. ಮೆಟ್ರೋ ಸ್ಟೇಷನ್ ಹತ್ರ ನನ್ನ 2 ವೀಲರನ್ನು ಪಾರ್ಕ್ ಮಾಡಿಟ್ಟು ಹೋಗಿದ್ದೆ. ಮೆಟ್ರೋ ಇಳಿತಿದ್ದಂಗೆ 2 ವೀಲರಲ್ಲಿ ಮನೆಗೆ ಹೊರಟೆ. ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಕಣ್ಣಿಗೆ ಕಾಣೋ ಅಂಥ ಬೇಕಾದಂಗೆ ಸ್ನ್ಯಾಕ್ಸ್ ಕೂಡ ತಿಂದಿದ್ದೀವಿ. ಜೊತೆಗೆ ನಮ್ಮ ವೆಯ್ಟ್ ಲಾಸನ್ನು ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿದ್ದೀವಿ. ಫ್ರೆಂಡ್ಸ್, ನೀವೆಲ್ಲ ನನ್ನ ಅಟ್ ಪ್ರೆಸೆಂಟ್ ವೆಯ್ಟ್ ಎಷ್ಟಿದೆ ಅಂತ ಕೇಳ್ತಾ ಇದ್ದೀರಾ. ನಾನು ಈ ಹೆಲ್ತಿ ಕ್ಲಬ್ಗೆ ಸೇರ್ಕೊಳ್ಳೋವಾಗ ನಿಯರ್ಲಿ 75 kgs ಅಷ್ಟಿದೆ. 2 ತಿಂಗಳಿಗೆ ನಾನು 10 kgs ಅಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ. ಇವತ್ತಿನ ಪ್ರೆಸೆಂಟ್ ನನ್ನ ವೆಯ್ಟ್ ಬಂದು 65 kgs. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಸೂಪರ್ ಆಗಿರೋಂಥ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಫ್ರೆಂಡ್ಸ್.